ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾವು ಏನು ಮಾಡೋಣ ಅಂದರೆ ವ್ಯಕ್ತಿತ್ವದ ವಿಧಗಳು. ವ್ಯಕ್ತಿತ್ವದಲ್ಲಿ ಎಷ್ಟು ವಿಧಗಳು ಬರ್ತಾವೆ ಅಂತಕ್ಕಂಥ ನೋಡೋಣ. ಇದ್ರ ಬಗ್ಗೆ ಫಸ್ಟ್ MCQ ನೋಡೋಣ, ಆಮೇಲೆ ಥಿಯರಿ ಕ್ಲಾಸಿಗೆ ಹೋಗ್ತೀನಿ. ಅಂದರೆ ಕ್ವಶನ್ಸ್ ಯಾವ ರೀತಿ ಬರ್ತಾವೆ ಅಂತಕ್ಕಂಥದ್ದು ಎಕ್ಸಾಮಲ್ಲಿ ಇದರಿಂದ ನಿಮಗೆ ಗೊತ್ತಾಗುತ್ತೆ. ಮೊದಲನೇ ಕ್ವಶನ್ ಯಾವುದಂದರೆ, ವ್ಯಕ್ತಿತ್ವವನ್ನು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಎಂದು ವರ್ಗೀಕರಿಸಿದ ಪ್ರಸಿದ್ಧ ಮನೋವಿಜ್ಞಾನಿ ಯಾರಂತ ಕ್ವಶನ್ ಕೇಳ್ತಾರೆ. ವ್ಯಕ್ತಿತ್ವವನ್ನು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಎಂದು ವರ್ಗೀಕರಿಸಿದ ಮನೋವಿಜ್ಞಾನಿ ಯಾರಂತ ಕ್ವಶನ್ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಕಾರ್ಲ್ ಜಂಗ್. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಕಾರ್ಲ್ ಜಂಗ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ಎರಡನೇ ಕ್ವಶನ್. ಇದು ಯಾವುದಂದರೆ, ಚೆಸ್ ಮತ್ತು ಶೂಟಿಂಗ್ ನಂತಹ ಏಕಾಗ್ರತೆ ಬಯಸುವ ವೈಯಕ್ತಿಕ ಕ್ರೀಡೆಗಳಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ವ್ಯಕ್ತಿತ್ವದ ಕ್ರೀಡಾಪಟುಗಳು ಹೆಚ್ಚು ಕಂಡುಬರುತ್ತಾರೆ? ಅಂದರೆ ಚೆಸ್ ಮತ್ತು ಶೂಟಿಂಗ್ನಲ್ಲಿ, ಚೆಸ್ ಆಟ ಆಗಿರ್ಬೋದು, ಶೂಟಿಂಗ್ನಲ್ಲಿ ಯಾವ ಏಕಾಗ್ರತೆಯನ್ನು ಬಯಸುವಂಥ ವೈಯಕ್ತಿಕ ಕ್ರೀಡೆಗಳಲ್ಲಿ ಸಾಮಾನ್ಯವಾಗಿ ಯಾವ ರೀತಿ ವ್ಯಕ್ತಿತ್ವ ಹೊಂದಿರ್ತಾರ ಅಂತ ಯಾವ ಕ್ರೀಡಾಪಟು ಹೆಚ್ಚಿಕೊಂಡು ಬರ್ತಾವೆ ಅಂದರೆ, ಇನ್ನು ಅಂತರ್ಮುಖಿ ವ್ಯಕ್ತಿತ್ವ ಹೊಂದಿರತಕ್ಕಂಥ ಕ್ರೀಡಾಪಟುಗಳು ಕಂಡು ಬರ್ತಾರೋ, ಅಥವಾ ಅಂತರ್ಮುಖಿಯೋ ಆಕ್ರಮಣಕಾರಿಯೋ ಸಾಮಾಜಿಕ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಂತರ್ಮುಖಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಅಂತರ್ಮುಖಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಕ್ರೀಡಾಪಟುವಿನ ಲಕ್ಷಣ ಯಾವುದಂತ ಕೇಳಿದರೆ, ಅಂದ್ರೆ ಬಹಿರ್ಮುಖಿ ವ್ಯಕ್ತಿತ್ವ ಹೊಂದಿರತಕ್ಕಂಥ ಕ್ರೀಡಾಪಟು ಯಾವ ರೀತಿ ಲಕ್ಷಣ ಹೊಂದಿರ್ತಾನೆ ಅಂದರೆ, ಅವ ಏಕಾಂಗಿಯಾಗಿರಲು ಇಷ್ಟಪಡ್ತಾನೋ, ಅಥವಾ ನಾಚಿಕೆ ಸ್ವಭಾವ ಮತ್ತು ಕಡಿಮೆ ಮಾತನಾಡ್ತಾನೋ, ಅಥವಾ ಸಾಮಾಜಿಕವಾಗಿ ಬೆರೆಯುವುದು ಮತ್ತು ನಾಯಕತ್ವ ಗುಣ ಹೊಂದಿರುತ್ತಾನೋ, ಅಥವಾ ಇದಕ್ಕೆ ಉತ್ತರ ಯಾವುದಂದರೆ ಸಾರ್ವಜನಿಕವಾಗಿ ಬೆರೆಯುವುದು ಮತ್ತು ನಾಯಕತ್ವ ಗುಣವನ್ನು ಹೊಂದಿರುವುದು. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಮೂರನೇ ಪ್ರಶ್ನೆ ಇತ್ತಲ್ಲ, ಇವಾಗ ನಾಲ್ಕನೇ ಪ್ರಶ್ನೆ ನೋಡೋಣ. ನಾಲ್ಕನೇ ಪ್ರಶ್ನೆ ಯಾವುದಂದರೆ, ಸಂದರ್ಭ ತಕ್ಕಂತೆ ಅಂತರ್ಮುಖಿ ಮತ್ತು ಬಹಿರ್ಮುಖಿ ಎರಡೂ ಗುಣಲಕ್ಷಣಗಳನ್ನು ಪ್ರದರ್ಶಿಸುವ ವ್ಯಕ್ತಿತ್ವವನ್ನು ಏನೆಂದು ಕರೆಯುತ್ತಾರೆ? ಸಂದರ್ಭ ತಕ್ಕಂತೆ ಅಂತರ್ಮುಖಿ ಮತ್ತು ಬಹಿರ್ಮುಖಿ ಎರಡೂ ಗುಣಲಕ್ಷಣಗಳನ್ನು ಪ್ರದರ್ಶಿಸುವ ವ್ಯಕ್ತಿತ್ವವನ್ನು ಏನೆಂದು ಕರೀತಾರೆ ಅಂದರೆ ಉಭಯವಾಸಿ ಅಂತ ಕರಿತೀವಿ. ಅದಕ್ಕೆ ನಾವು ಎರಡು ಅಂತರ್ಮುಖಿನೂ ಇರಬೇಕು ಮತ್ತು ಬಹಿರ್ಮುಖಿ, ಅದಕ್ಕೆ ಉಭಯವಾಸಿ ಅಂತ ಕರಿತೀವಿ. ಅದನ್ನೇ ಅವರು ಕೊಟ್ಟಿದ್ದಾರೆ. ಈ ನೆಕ್ಸ್ಟ್ ಐದನೇ ಕ್ವಶನ್ ನೋಡೋಣ. ಕ್ವಶನ್ ವೆರಿ ಇಂಪಾರ್ಟೆಂಟ್. ಇದು ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾನೆ. ಯಾವುದಂದರೆ, ಫುಟ್ಬಾಲ್ ಮತ್ತು ಕಬಡ್ಡಿ ಅಂತ ತಂಡದ ಕ್ರೀಡೆಗಳಲ್ಲಿ ಅಂದರೆ ಟೀಮ್ ಸ್ಪೋರ್ಟ್ಸ್ ಅಂದರೆ ಗುಂಪು ಆಟಗಳಲ್ಲಿ ಯಶಸ್ವಿಯಾಗಲು ಕ್ರೀಡಾಪಟುವಿಗೆ ಕೆಳಗಿನ ಯಾವ ವ್ಯಕ್ತಿತ್ವವು ಹೆಚ್ಚು ಪೂರಕವಾಗಿದೆ ಅಂತ ಕೇಳ್ತಾರೆ. ಈ ಫುಟ್ಬಾಲ್ ಆಗಿರ್ಬೋದು ಅಥವಾ ಕಬಡ್ಡಿ ಆಗಿರ್ಬೋದು, ಇದೇನು ಟೀಮ್ ವರ್ಕ್ ಇರ್ತದಲ್ಲ, ಟೀಮ್ ವರ್ಕ್ ಅಥವಾ ಗುಂಪು ಆಟಗಳು ಅಂತ ಏನು ಕರಿತೀವಲ್ಲ ನಾವು, ಈ ಗುಂಪು ಆಟಗಳಲ್ಲಿ ಯಾವ ವ್ಯಕ್ತಿತ್ವ ಹೆಚ್ಚು ಪೂರಕವಾಗಿದೆ ಅಂತ ಕ್ವಶನ್ ಕೇಳಿದ್ದೆ ನಾವು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬಹಿರ್ಮುಖಿ ಅಂತ ಯಾರು ವ್ಯಕ್ತಿತ್ವ ಹೊಂದಿರ್ತಾರಲ್ಲ ಅವರು ಫುಟ್ಬಾಲ್ ಅಥವಾ ಕಬಡ್ಡಿ ಅಂತ ತಂಡದ ಕ್ರೀಡೆಗಳಲ್ಲಿ ಯಶಸ್ವಿಯಾಗಲು ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇದಕ್ಕೊಂದು ಶಾರ್ಟ್ಕಟ್ ಏನು ನೋಡೋಣ. ಪ್ರಕಾರ ವ್ಯಕ್ತಿತ್ವದ ಪ್ರಮುಖ ವಿಧಗಳು ಅಂದರೆ ಅಂತರ್ಮುಖಿ ಅಂದ್ರೆ ವೈಯಕ್ತಿಕ ಕ್ರೀಡೆ ಆಗಿರುವಂಥ ಚೆಸ್ಸು, ಶೂಟಿಂಗು ಇವೇನಾಗಿರ್ತಲ್ಲ ವೈಯಕ್ತಿಕ ಕ್ರೀಡೆಗಳು. ಇಲ್ಲಿ ಅಂತರ್ಮುಖಿ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇನ್ನು ಬಹಿರ್ಮುಖಿ ವ್ಯಕ್ತಿತ್ವವನ್ನು ಯಾರು ಹೊಂದಿರ್ತಾರೆ ಅಂದರೆ ತಂಡದ ಕ್ರೀಡೆಗಳು ಅಂದರೆ ಗುಂಪು ಆಟಗಳಲ್ಲಿ ಇರ್ತಾರಲ್ಲ ಅವರು ಬಹಿರ್ಮುಖಿ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಮತ್ತು ಉಭಯವಾಸಿಗಳಂದರೆ ಸಮತೋಲ ಅಂದರೆ ಇವರು ವೈಯಕ್ತಿಕ ಕ್ರೀಡೆಗಳನ್ನು ಇರ್ತಾರೆ, ಬಹಿರ್ಮುಖಿ ಕ್ರೀಡೆಗಳನ್ನು ಇರ್ತಾರೆ. ಇದ್ರ ಮೇಲೆ ಯಾವ ರೀತಿ ಥಿಯರಿ ಇದೆ ಅಂತಕ್ಕಂಥದ್ದು
ನೆಕ್ಸ್ಟ್ ನೋಡೋಣ ಬನ್ನಿ. ಇದು ಥಿಯರಿ ಕ್ಲಾಸ್ ಇರುತ್ತದೆ. ನೆಕ್ಸ್ಟ್ ಈಗ ಇಷ್ಟೊತ್ತನ್ನು MCQ ನೋಡಿದರೆ ಅದರ ಬೇಸ್ ಮೇಲೆ ಯಾವ ರೀತಿ ನಿಮಗೆ ಥಿಯರಿ ಇದೆ ಅಂತಕ್ಕಂಥದ್ದು ನೋಡೋಣ. ನೆಕ್ಸ್ಟ್ ಈಗ ಇಲ್ಲಿ ವಿಲಿಯಂ ಸೆಲ್ಡನ್ ಅವರ ಪ್ರಕಾರ ವರ್ಗೀಕರಣ ಇದೆ. ಎಂಡೋಮಾರ್ಫ್, ಮಿಸೋಮಾರ್ಫ್ ಮತ್ತು ಎಕ್ಟೋಮಾರ್ಫ್ ಅಂತಿದೆ. ಎಂಡೋಮಾರ್ಫ್ ಅಂದರೆ ದಪ್ಪ ಮತ್ತು ದುಂಡಗಿನ ದೇಹ, ಹೆಚ್ಚು ಕೊಬ್ಬು, ಕಡಿಮೆ ಸ್ನಾಯು ಹೊಂದಿರತಕ್ಕಂಥವ್ರಿಗೆ ಏನಂತೀವಿ ನಾವು ಎಂಡೋಮಾರ್ಫ್ ಅಂತೀವಿ. ಇವರು ಶಾಂತ ಸ್ವಭಾವದಲ್ಲಿರ್ತಾರೆ, ಆರಾಮ ಪ್ರಿಯರಿರ್ತಾರೆ. ಅಂದರೆ ಮೈಂಡ್ಸೆಟ್ ಯಾವ ರೀತಿ ಇರ್ತದೆ ಇವ್ರದ್ದು, ಶಾಂತ ಸ್ವಭಾವ ಮತ್ತು ಆರಾಮ ಪ್ರಿಯ. ಇವ್ರು ಯಾವ ರೀತಿ ಕ್ರೀಡೆಯಲ್ಲಿ ಬರ್ತಂದರೆ ವೇಟ್ ಲಿಫ್ಟಿಂಗ್, ಕುಸ್ತಿ, ಶಕ್ತಿ ಪ್ರದರ್ಶನ, ಇವರು ಎಂಡೋಮಾರ್ಫ್ ಇರ್ತಕ್ಕಂಥವ್ರು. ಇನ್ನು ಮೆಸೋಮಾರ್ಫ್ ಅಂದರೆ ಇವರು ಗಟ್ಟಿ ಮುಟ್ಟಾದ ದೇಹ, ಅಂದರೆ ವಿ ಆಕಾರದಲ್ಲಿರ್ತದೆ ದೇಹ, ಬಲವಾದ ಸ್ನಾಯು ಹೊಂದಿರ್ತಾರೆ. ಇವ್ರದ್ದು ಮೈಂಡ್ಸೆಟ್ ಹೆಂಗಿರ್ತಂದರೆ ಇವ್ರು ಹೆಚ್ಚು ಧೈರ್ಯಶಾಲಿಗಳು, ಸ್ಪರ್ಧಾತ್ಮಕ ನಾಯಕತ್ವ. ಇವ್ರು ಯಾರು ಅಂದರೆ ಜಿಮ್ನಾಸ್ಟಿಕ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಓಟಗಳಲ್ಲಾಗಿರ್ಬೋದು, ಇಲ್ಲಿ ಏನಾಗಿರ್ಬೇಕಂದ್ರೆ ಇವರು ಧೈರ್ಯಶಾಲಿ ಆಗಿರಬೇಕು, ಭಾಳ ಕಾಂಪಿಟೇಟಿವಿಂದ ಕೂಡಿರಬೇಕು. ಆಮೇಲೆ ಇವ್ರ ದೇಹಗಳೇನಾಗಿರ್ಬೇಕು, ಭಾಳ ಗಟ್ಟಿ ಮುಟ್ಟಾಗಿರ್ಬೇಕು. ಇಂಥವ್ರಿಗೆ ಏನಂತೀವಿ ನಾವು ಮೆಸೋಮಾರ್ಫ್ ಅಂತೀವಿ. ಇನ್ನು ನೆಕ್ಸ್ಟ್ ಎಕ್ಟೋಮಾರ್ಫ್ ಅಂದರೆ ಎತ್ತರವಾಗಿರ್ತಾರೆ ಇವರು. ಇವ್ರ ದೇಹ ಏನಾಗಿರ್ತಂದ್ರೆ ತೆಳ್ಳಗಿರ್ತದೆ, ಅಂದರೆ ಸ್ನಾಯುಗಳು ದುರ್ಬಲ ಆಗಿರ್ತವೆ. ಇವ್ರು ಎಂಥವ್ರು ಅಂದರೆ ಅಂತರ್ಮುಖಿ, ಶಾಂತ ಮತ್ತು ಬುದ್ಧಿವಂತರಿರ್ತಾರೆ. ಇವರು ಮ್ಯಾರಥಾನ್ ಆಗಿರ್ಬೋದು, ಜಿಗಿತ ಸ್ಪರ್ಧೆಗಳಾಗಿರ್ಬೋದು, ಅಂಥಲ್ಲಿ ಇವರು ಏನು ಮಾಡ್ತಾರೆ, ಜಾಸ್ತಿ ಕಂಡು ಬರ್ತಾರೆ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಯಾರಂದರೆ ಇವರು ಪಿಕ್ನಿಕ್. ಇವ್ರ ಪ್ರಕಾರ ಅರ್ನೆಲ್ ಕ್ರೆಚರ್ ಅವ್ರ ಪ್ರಕಾರ ಇಲ್ಲಿ 4 ಕೊಟ್ಟಿದ್ದಾರೆ. ಇವನು ಸ್ವಲ್ಪ ನೋಡ್ಕೊಂಬಿಡಿ ಬರೀ ಹೈಲೈಟಾಗಿ. ಇವ್ರ ಬಗ್ಗೆ ಹೈಲೈಟಾಗಿ ನೋಡ್ಕೊಂಬಿಡಿ. ಇವ್ರದ್ದು ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಗೆ. ಮೇನ್ ಕೇಳೋದೇ ಕ್ವಶನ್ಸ್ ಅಂತರ್ಮುಖಿ, ಬಹಿರ್ಮುಖಿ ಮತ್ತು ಉಭಯಮುಖಿ ಅಂತ ಹೇಳಿದ್ನ ಅಲ್ಲಿಂದ. ನೆಕ್ಸ್ಟ್ ಇನ್ನು ಆಗಲ್ರೆ ಹೇಳಿದ್ದೀನಿ ನಾನು ಶೆಲ್ಡನ್ ಮತ್ತು ಇದು ಶೆಲ್ಡನ್ ಅವ್ರ ಪ್ರಕಾರ ಇವು ಎಂಡೋಮಾರ್ಫ್, ಮೆಸೋಮಾರ್ಫ್, ಎಕ್ಟೋಮಾರ್ಫ್. ಇದು ಕ್ರೆಚ್ಮರ್ ಅವ್ರ ಪ್ರಕಾರ ದುಂಡಗಿನ ದೇಹ, ಸ್ನಾಯುಯುಕ್ತ, ತೆಳ್ಳಗಿನ ದೇಹ. ನೆಕ್ಸ್ಟ್ ಇಲ್ಲಿದೆ ಮೇನ್ ಎಕ್ಸಾಂಪಲ್ ಬರ್ತಕ್ಕಂಥ ಕ್ವಶನ್ಸೇ ಇಲ್ಲಿಂದ. ಕಾರ್ಲ್ ಜಂಗ್ ಅವರ ಮಾನಸಿಕ ವರ್ಗೀಕರಣ. ಅಂತರ್ಮುಖಿ ಅಂದರೆ ಇವರೇನಾಗಿರ್ತಾರೆ, ನಾಚಿಕೆ ಸ್ವಭಾವ, ಒಂಟಿತನ, ಕಡಿಮೆ ಮಾತು, ಆಲೋಚನೆಗಳಲ್ಲಿ ಮುಳುಗುವಿಕೆ, ವೈಯಕ್ತಿಕ ಕ್ರೀಡೆಗೆ ಸೂಕ್ತ. ಇನ್ನು ಉಭಯಮುಖಿ ಅಂದರೆ ಇವರು ಅಂತರ್ಮುಖಿಯಲ್ಲೂ ಇರ್ತಾರೆ ಮತ್ತು ಬಹಿರ್ಮುಖಿಯಲ್ಲೂ ಇರ್ತಾರೆ. ಇವರು ಇಲ್ಲಿನೂ ಇರ್ತಾರೆ, ಇಲ್ಲಿನೂ ಇರ್ತಾರೆ. ಇವ್ರಿಗೆ ನಾವೇನಂತೀವಿ, ಉಭಯಮುಖಿ ಅಂತ ಕರಿತೀವಿ. ಇವರು ನೆಕ್ಸ್ಟ್ ಬಹಿರ್ಮುಖಿ ಅಂದರೆ ಸಾಮಾಜಿಕ, ಸ್ನೇಹಪರ, ನಾಯಕತ್ವ, ಕ್ರೀಡಾ ತಂಡಗಳಿಗೆ ಅಂದರೆ ಗುಂಪು ಆಟಗಳಲ್ಲಿ ಬಹುಬೇಗವಾಗಿ ಹೊಂದಿಕೊಳ್ತಾರೆ. ಇವರಿಗೆ ಏನಂತೀವಿ ನಾವು ಬಹಿರ್ಮುಖಿ ಅಂತೀವಿ. ಇವರು ವೈಯಕ್ತಿಕ ಕ್ರೀಡೆಗಳಲ್ಲಿ, ಇವರು ಗುಂಪು ಆಟಗಳಲ್ಲಿ, ಇವೆರಡರಲ್ಲಿ ಇರ್ತಕ್ಕಂಥವ್ರು ಇವರು ಉಭಯಮುಖಿ. ಈ ನೆಕ್ಸ್ಟ್ ಬಿಗ್ 5 ವ್ಯಕ್ತಿತ್ವದ ಗುಣಗಳು ಬರ್ತದೆ. ಇದರಲ್ಲಿ ಕೇಳ್ತಕ್ಕಂಥ ಕ್ವಶನ್ ಏನಂದರೆ ಲಾಂಗ್ ಫಾರ್ಮ್ ಬಗ್ಗೆ ಕೇಳಿರ್ತಾರೆ. ಓ ಅಂದರೆ ಏನು, ಸಿ ಅಂದರೆ ಏನು, ಇ ಅಂದರೆ ಏನು, ಎ ಅಂದರೆ ಏನು, ಎನ್ ಅಂದರೆ ಏನು ಅಂತ ಕೇಳಿರ್ತಾರೆ. ಜಸ್ಟ್ ಇದರದ್ದು ಲಾಂಗ್ ಫಾರ್ಮ್ ನೋಡ್ಕೊಂಬಿಡಿ. ಓ ಅಂದರೆ ಏನು, ಈ ಥರ ಕೊಟ್ಟಿದ್ನಲ್ಲ, ಇವುಗಳನ್ನ ಸ್ವಲ್ಪ ನೋಡ್ಕೊಂಬಿಡಿ. ನೆಕ್ಸ್ಟ್ ಕೊಟ್ಟಿಲ್ಲ. ನೆಕ್ಸ್ಟ್ ಇದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತದೆ ತಗೊಳ್ಳಿ, ನಾನು ಹೇಳಿದ್ದೀನಿ. ಇದಿಷ್ಟು ಕ್ವಶನ್ಗಳು ನೋಡ್ಕೊಂಬಿಡಿ.